ಸಿಂಹರಾಶಿ ಆಲಸ್ಯದಿಂದ, ಬೇಜವಾಬ್ದಾರಿಯಿಂದ, ಯಾವುದೋ ಒಂದು ರೀತಿಯ ಉತ್ಸಾಹದ ಕೊರತೆಯಿಂದಾಗಿ ಇವತ್ತು ಮಾಡಬೇಕಾದಂತಹ ಕೆಲಸಗಳನ್ನು ನಾಳೆಗೆ ಮುಂದೂಡ್ತೀರಿ. ಅದು ದೊಡ್ಡ ಪ್ರಮಾದವಾಗ್ತಕ್ಕಂಥದ್ದು. ನಷ್ಟವನ್ನು ತಪ್ಪಿಸಬೇಕು ಅಂತಾದರೆ ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಆಲಸ್ಯ ಅನ್ನುವಂತಹ ಶತ್ರು ನಿಮ್ಮಿಂದ ದೂರವಾದರೆ ನಿಮಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಹೆಚ್ಚು ಗಮನ ಕೊಟ್ಟು ಕೊಂಡುಕೊಳ್ತೀರಿ ಅನ್ನುವಂಥದ್ದೇ ಈ ದಿವಸದ ವಿಶೇಷ. ಇದನ್ನು ಗಮನಿಸ್ಕೊಳ್ಳಿ. ಉದ್ಯೋಗದಲ್ಲಿ ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗತ್ತೆ. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿಸಿ ಮಕ್ಕಳ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಮಾತಾ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿವಸ. ಯಾವುದೇ ಕಾರಣಕ್ಕೂ ದಿನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅನ್ನುವಂಥದ್ದು. ಹೃದ್ರೋಗಕ್ಕೆ ಒಳಗಾಗಿರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ. ವೈದ್ಯಕೀಯ ಪರೀಕ್ಷೆ ನಡೀಲಿ. ಕೆಲವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಈ ದಿವಸ ಕಾಡಬಹುದು. ಹಿಂದಿನಿಂದ ಇರತಕ್ಕಂಥವರಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ಗಮನ ಇರಲಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು. ಔಷಧೋಪಚಾರವನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಯಂ ವೈದ್ಯ ಬೇಡ, ನನಗೇ ಏನೋ ಗೊತ್ತು ಅನ್ನುವಂಥದ್ದು ಬೇಡ. ಯಾವುದೇ ಕಾರಣಕ್ಕೂ ನೀವೇ ನಿರ್ಧಾರ ಮಾಡಿ ಔಷಧಿಯನ್ನು ತೆಗೆದುಕೊಳ್ಳುವಂಥದ್ದು ಬೇಡವೇ ಬೇಡ ಅಂತ ಹೇಳ್ತಾ ಇರುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಸೂರ್ಯಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ 12 ಸಲ ಹೇಳ್ಕೊಳ್ಳಿ. ಸೂರ್ಯನಾರಾಯಣನನ್ನು ಹೃದ್ರೋಗಂ ಮಮ ಸೂರ್ಯ ಅನ್ನುವಂತಹ ಮಂತ್ರವೂ ಕೂಡ ಆ ರೋಗದ ನಿವಾರಣೆಗೋಸ್ಕರವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಇರುವಂಥದ್ದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅನ್ನುವ ವಿಚಾರವೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ. ಹಾಗಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿದರೆ ಆರೋಗ್ಯದಲ್ಲಿ ಸುಧಾರಣೆಯಾಗತ್ತೆ. ಇರತಕ್ಕಂತಹ ರೋಗದ ಪ್ರಮಾಣ ಕಡಿಮೆ ಆಗತ್ತೆ. ಆರೋಗ್ಯದಲ್ಲಿ ನೀವು ವಿಶೇಷವಾದಂತಹ ಪರಿವರ್ತನೆಯನ್ನು ಕಾಣ್ತೀರಿ ಅನ್ನುವಂಥದ್ದು ಗೊತ್ತಾಗತ್ತೆ. ಶುಭವಾಗಿ. ತುಲಾರಾಶಿ ನಿಮಗಿರತಕ್ಕಂತಹ ಜಾಣ್ಮೆ, ಬುದ್ಧಿವಂತಿಕೆಯಿಂದ ಹಲವಾರು ಕೆಲಸಗಳನ್ನು ಮಾಡಿ ಪೂರೈಸ್ತೀರಿ. ಇದರ ಲಾಭ ಗೌರವ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮಗೆ ವಿರೋಧಿಗಳಾಗಿ ವರ್ತಿಸ್ತಕ್ಕಂಥವರು ಈ ದಿವಸ ಸುಮ್ಮನಾಗ್ಬಿಡ್ತಾರೆ. ನಿಮ್ಮ ಪ್ರಭಾವವನ್ನು, ನಿಮ್ಮ ಮಾತನ್ನು, ನಿಮ್ಮ ಗಾಂಭೀರ್ಯವನ್ನು ನೋಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವ ಪ್ರತಿಕ್ರಿಯೆಯನ್ನು ಕೂಡ ನೀಡದೇ ಇರುವ ಹಾಗೆ ಆಗುವಂಥದ್ದು. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಮಕ್ಕಳ ಬಗ್ಗೆ ಯಾವ ಯೋಚನೆಯೂ ಕೂಡ ಇಲ್ಲದೇ ಇರುವಂಥದ್ದು. ಮನೆಯ ನವೀಕರಣ ಆಗಬಹುದು, ಆಭರಣವನ್ನು ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಹೊಸ ವಸ್ತ್ರವನ್ನು ಕೊಂಡುಕೊಳ್ತಕ್ಕಂತಹದ್ದಾಗ್ಬೋದು. ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಪ್ರಯತ್ನವನ್ನು ನಡೆಸೋಣ ಅನ್ನುವಂತಹ ಮಾತು ಬರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬ ಪ್ರಾರ್ಥನೆ 9 ಸಲ ಹೇಳಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ ಜೀವನಕ್ಕೆ, ಕೌಟುಂಬಿಕವಾದಂತಹ ವಿಚಾರಕ್ಕೆ, ಉದ್ಯೋಗಕ್ಕೆ ಪ್ರತಿ ಹಂತದಲ್ಲೂ ಕೂಡ ಅನುಭವಿಗಳ ಮಾತನ್ನು ಕೇಳಿ ಅವರ ಮಾತುಗಳನ್ನು ಆದರ್ಶವಾಗಿಟ್ಟುಕೊಂಡು ಅದರಂತೆ ನಡೆಯಿರಿ. ನಿಮಗೆ ಅನುಕೂಲ ಇದೆ, ಅಭ್ಯುದಯ ಇದೆ ಅನ್ನುವಂಥದ್ದು. ನಿಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಾನು ತಿಳ್ಕೊಂಡ್ರದೇ ಸರಿ, ನನಗೂ ನನ್ನದೇ ಆದಂತಹ ಅನುಭವ ಇದೆ, ನನಗಿಷ್ಟು ವಯಸ್ಸಾಗಿದೆ, ಈ ಎಲ್ಲ ಕಥೆಗಳು ಬೇಡ. ನಿಮಗೆ ಏನೇ ಇರಬಹುದು, ಇನ್ನಷ್ಟು ಮತ್ತಷ್ಟು ತಿಳಿಯಬೇಕಾದಂಥದ್ದೂ ಇದೆ. ಅದನ್ನು ಇದರ ಜೊತೆಗೆ ಸೇರಿಸ್ಕೊಳ್ಳಿ. ಆಗ ಜೀವನ ಅರ್ಥವಾಗುವಂಥದ್ದು. ಕುಟುಂಬದ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದಾಗ ನೀವು ನಿಮ್ಮನ್ನು ತಿದ್ದುಕೊಳ್ಳುವಂಥದ್ದು ಬಹಳ ಇದೆ. ನಿಮ್ಮನ್ನು ತಿದ್ದಬೇಕಾದ್ರೆ ಕಷ್ಟ ಇದೆ.
ನಾಟಕೀಯವಾದಂತಹ ಬುದ್ಧಿಯನ್ನು ದೂರ ಮಾಡಿ. ಅದು ನಿಮಗೆ ಶ್ರೇಯಸ್ಸನ್ನು, ಯಶಸ್ಸನ್ನು ಕೊಡೋದಿಲ್ಲ. ಅದು ನಿಮ್ಮ ಅವನತಿಗೆ ಕಾರಣವಾಗುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿರೋದಕ್ಕೆ ಪ್ರಯತ್ನವನ್ನು ನಡೆಸಿ ಅನ್ನುವಂಥದ್ದು. ಸ್ವಲ್ಪ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಂಡರೆ ಧನಾತ್ಮಕವಾಗಿ ಅದು ನಿಮಗೆ ತುಂಬ ದೊಡ್ಡ ಪ್ರಯೋಜನವನ್ನು ತಂದುಕೊಡುತ್ತೆ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡಿ. ಆ ಸ್ವಾಮಿಯ ಅನುಗ್ರಹ ನಿಮಗೆ ರಕ್ಷಾ ಕವಚವಾಗಲಿ. ಶುಭವಾಗಲಿ.